ನಮ್ಮ ಹಣೆ ಬಾರ ಆಗಿರೋದು ಇದು ಏನು ಗೊತ್ತನ, ಎಲ್ಲ ಸ್ವಾಮಿಗಳು ಇಜ್ಜಾಯಿ ಇಜಾಯಿ 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 ಅಂದು. ಒಬ್ಬ ಲಿಂಗಾಯತ ಸ್ವಾಮಿಗಳು ನೋಡ್ರಿ, ಅವ್ರು ಏನು ಒಳ್ಳೆಯವರ ಕೆಟ್ಟ ನಮ್ಗೆ ಬೇಡ. ಎಷ್ಟು ಇನ್ಸ್ಟಿಟ್ಯೂಟ್ಗಳು ರೀ ಅವರು. ಒಬ್ಬೊಬ್ಬ ಲಿಂಗಾಯತ ಸ್ವಾಮಿ 10 ಕಾಲೇಜುಗಳನ್ನು ಸ್ಥಾಪನೆ ಮಾಡಿ ತಮ್ಮ ಸಮಾಜನ ಬೆಳೆಸ್ತಾ ಇದ್ದಾರೆ. ಅತ್ಯಾರ ಮನೆ ಸತ್ನಲ್ಲ 100 ವರ್ಷ. ಆಬಾ 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 ಏನು ರೀ ಆ ಹುಡುಗರನ್ನ ನೋಡಿದ್ರೆ ಸಾವಿರ ಗಟ್ಟೆ ಹುಡುಗರು ಆ ಶಿಸ್ತಿನಿಂದ ಕೂತ್ಕೊಂಡು. ನಮ್ಮ ಒಬ್ಬ ಪೀಠಾಧಿಪತಿ ಒಂದು ಕಾಲೇಜ್ ನಮ್ಮ ಮಾಧ್ವರಿಗಾಗಿ ಮಾಡಿದ್ದಾನ? ಸ್ವಲ್ಪ ಆಲೋಚನೆ ಮಾಡಿರಿ. ನಾವು ನಮಸ್ಕಾರ ಹಾಕ್ತೀವಿ, ಹೋಗೋದು ನಮಸ್ಕಾರ ಹಾಕೋದು, ಹೋಗೋದು ದಕ್ಷಿಣೆ ಕೊಡೋದು. ಯಾಕ್ರಿ ನೀವು ಮಾಡಿರಿ. ನಿಮ್ಮ ಕೋಟಿ ಒಬ್ಬೊಬ್ಬ ಪೀಠಾಧಿಪತಿ ಹತ್ರ ಕೆಲವು ಕೋಟಿಗಳವೆ. ಇದು ಸತ್ಯ ಹೇಳ್ತಾ ಇದ್ದೀನಿ ನಾನು. ನಾವು ಹಂಚು ಮಾಡೋದು, ನಾವು ಕೇಳಬೇಕು. ಸ್ವಾಮಿ, ನೀವು ನಮ್ಮ ತಂದೆ ತಾಯಿ ಇದ್ದಾಗ ನೀವು ನಮಗೆ ಉಪದೇಶ ಮಾಡದಿದ್ರೆ ಯಾರು ಉಪದೇಶ ಮಾಡಬೇಕು? ನಮಗಾಗಿ ನೀವು ಪರಿಶ್ರಮ ಮಾಡಿದ್ರೆ ಇನ್ಯಾರು ಮಾಡಬೇಕು? ನಾವು ಯಾರೂ ಕೇಳ್ತಾ ಇಲ್ಲ. ನಮಸ್ಕಾರ ಹಾಕೋದೊಂದೇ ಅಭ್ಯಾಸ ಮಾಡೀವಿ. ಅದು ನಮ್ಮ ಯುವಕರು ಹಾಗೆ ಆಗಿದ್ದಾರೆ, ನಮ್ಮ ಮಹಿಳೆಯರು ಹಾಗೆ ಆಗಿದ್ದಾರೆ. ನಮ್ಮ ಗಂಡಸ ಮಕ್ಕಳಂತೂ ಕೃಷ್ಣಾರ್ಪಣ ಸ್ವಾಮಿಗಳು ಬಂದಿರೋದು ಕಟ್ಟಿಬಿಡೋದಂತ ಅಡ್ಡ ಬಿದ್ದಿದ್ದೆ ಬೇಡ. ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದರೆ ಖಂಡಿತ. ಮತ್ತು ಇದರ ಮೇಲೆ ವಿರೋಧಗಳು. ಯಾರು ದೊಡ್ಡವರು, ಯಾರು ತಪ್ಪು, ಯಾರು ಒಳ್ಳೆಯದು ಅಂತ ನಾನು ಹೇಳ್ತಾ ಇಲ್ಲ. ನಾನು ರಾಯರ ಮಠದವ್ರು, ಅದು ಕೂಡ ನಮ್ಮ ರಾಯರ ಮಠ ಸ್ವಾಮಿಗಳು ದೊಡ್ಡವರು, ಅವರೇ ಶ್ರೇಷ್ಠ ಅಂತ ನಾನು ಹೇಳ್ತಲ್ಲ. ತಪ್ಪೇ. ಎಲ್ಲರೂ ತಿದ್ದಿಕೊಳ್ಳ್ರಿ. ನೀವು ನಮ್ಮನ್ನು ನೋಡಿರಿ, ನಿಮ್ಮನ್ನು ನೀವು ನೋಡಿಕೆಬೇಡ್ರಿ. ನಮ್ಮ ಸಮಾಜನ ನೋಡಿರಿ. ಅಯ್ಯೋ ಇವತ್ತು ಎಲ್ಲಿ ತನಕ ಬಂದದೆ, ಏನು ಪರಿಸ್ಥಿತಿ ಬರ್ತಾ ಕೆಡ್ತಾ ಇದೆ. ಆ ಕೆಡುವ ಸ್ಥಿತಿ ನಮ್ಮ ಮಧ್ಯದಲ್ಲಿ ಬರಬಾರ್ದು. ಹಿಂದೂ ದೇಶನೇ ಒಂದಾಗಬೇಕು ಅಂತಂದರೆ ಇರೋ ಬ್ರಾಹ್ಮಣರು 1% ಇದ್ದೀವಿ ಅನ್ನೋ ದೇವ್ರಿಗೆ ಗೊತ್ತು. ಅದರಲ್ಲಿ ರಾಯರ ಮಠ, ವ್ಯಾಸರಾಯ ಮಠ, ಉತ್ತರಾದಿ ಮಠ, ಇನ್ನೊಂದು ಮಠ ಇದೆಲ್ಲರಿಗಿಂತ ಸ್ಮಾರ್ತರು, ಅಯ್ಯಂಗಾರು, ಅಯ್ಯೋ ರಾಮ ಇವೆಲ್ಲ ಒಂದಾಗೋದೆಂದ್ರಿ. ಅವನ ಸ್ಮಾರ್ಥ, ಅವನ ಅಡ್ಡನಾಮ, ಇವನ ಉದ್ದನಾಮ. ಮೊದಲು ನಮ್ಮ ಹುಡುಗರು ಹೋಗ್ತಾ ಇದ್ದಾರೆ, ನಮ್ಮ ಹುಡುಗಿಯರು ತುರ್ಕನ ಕಟ್ಕೊಂಡು ಹತ್ಲಾಗ ಹೋಗ್ತಾ ಇದ್ದಾರೆ, ಕ್ರಿಶ್ಚಿಯನ್ ಕಟ್ಕೊಂಡು ಹತ್ಲಾಗ ಹೋಗ್ತಾ ಇದ್ದಾರೆ. ಏನೇನೋ ಆಗ್ತದೋ ಗೊತ್ತಿಲ್ಲ. ನಮ್ಮ ಹುಡುಗರು ಮರುದಿವ್ಸ ನಮ್ಮ ಅಪ್ಪ ಕರ್ಕೊಂಬಂದೇನು ನಾನು ಹೆಂಡ್ತೀನ ಅಂತಂತ. ಯಾರೋ ಮಹಾರಾಯ ತುರ್ಕರು ಹುಡುಗಿ ಬರೋಕಾಲಕ್ಕೆ ಅವಳು ಹೇಳಿ ಬಂದಿರ್ತಾಳೆ ಏನಂತ, ನಿನ್ನ ಸಂಪ್ರದಾಯ ನಾನು ಅನುಸರಿಸ್ತೀನಿ ಅಂತೇಳಿ. ಬಂದ ಮೇಲೆ ಇಡ್ತಾಳೆ, ಒಂದು ಸ್ಕ್ರೂ ಟೈಟ್ ಮಾಡಿಬಿಡ್ತಾಳೆ. ಕೃಷ್ಣಾರ್ಪಣ ಇವನು ಅಲ್ಲಾಹು ಅಕ್ಬರ್ ಅಂತ ಕೂತ್ಕೊತಾನೆ. ಇಲ್ಲ ರೀ, ನಾನು ಹೇಳ್ತಾರೆ, ಇದು ಭಾಳ ಶೋಚನೀಯ, ಮನಸ್ಸಿಗೆ ನೋವಾಗ್ತದೆ. ನಾವು ನಗೋ ಮಾತಲ್ಲ ಇದು ಅಳಬೇಕು. ನಾವೆಲ್ಲರೂ ಕೂತ್ಕೊಂಡು ಅಳಬೇಕು. ಇಂಥ ಸ್ಥಿತಿಯಲ್ಲಿ ನಾವು ನಮ್ಮೊಳಗೆ ದ್ವೇಷ, ನಮ್ಮೊಳಗೆ ಮಾಡ್ತಾಯಿದ್ದರೆ ನಮ್ಮ ಹುಡುಗರು ಏನಾಗ್ತಾರೆ? ಈಗ ನನ್ನ ಮೊಮ್ಮಗನೇ ಕೇಳ್ತಾನೆ ನನ್ನನ್ನು, ಅಲ್ಲಪ್ಪ ಈ ತಾತ ಇದೇನಿದು ರಾಯರ ಮಠ ಅಂದ್ರೇನು, ಇದು ಉತ್ತರಾದಿ ಮಠ ಅಂದ್ರೇನು, ಹೆಂಗೆ ಬಂದು ಇವೆಲ್ಲ ಯಾಕೆ? ಅವ್ರಿಗೆ ಯಾಕೆ ಏಕಾದಶಿ ಬೇರೆ, ನಮಗೆ ಯಾಕೆ ಏಕಾದಶಿ ಬೇರೆ? ಅಂದರೆ ಈ ಸೋಮವಾರ ಆಯ್ತವಾರ 2 ಬರೋದಲ್ಲ ಅಲ್ಲ ಅಂತಾರೆ. ನಮ್ಮ ರಾಯರ ಮಠಕ್ಕೆ ಒಂದು ಆಯ್ತವಾರ ಬರ್ತದಪ್ಪ. ಇವತ್ತಿಗೆ ಜನವರಿ ತಿಂಗಳು ಬೇರೆ ಬಂದದ, ಏಕಾದಶಿ ಯಾಕೆ ಬರ್ತದೆ? ಹಂಗೆ ಅವ್ನು ಕೇಳಿದ್ರೆ ನಾನು ಉತ್ತರ ಏನು ಕೊಡಲಿ ಹೇಳ್ರಿ? ನನ್ನ ಮೊಮ್ಮಗನ ಪ್ರಶ್ನೆಗೆ ಉತ್ತರ ಇಲ್ಲ. ಬಾಯಿ ಮುಚ್ಚೋಡು. ಇಲ್ಲಪ್ಪ ನಮ್ಮ ಮನೆ ಬಾರ ಇದು ತಲೆ ಕಟ್ಸೇಬೇಕು.